ನಮಸ್ಕಾರ ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಕೆಲವು ದಿನಗಳಿಂದ SIT ಟೀಮು ಕೆಲಸ ಮಾಡ್ತಾ ಇದೆ. ಅದು ಯಾರು? ಅನಾಮಿಕ ವ್ಯಕ್ತಿಯ ಜೊತೆ. ಆ ಅನಾಮಿಕ ವ್ಯಕ್ತಿಯ ಹೆಸರು ಎಲ್ಲರೂ ಇಟ್ಟಿರೋದು ಏನಂತ? ಭೀಮನ ಜೊತೆ. ಸ್ನೇಹಿತರೆ ನೋಡಿ, ಈಗ 13ನೇ ಗುಂಡಿ ಅಂದರೆ 13ನೇ ಜಾಗನ ಅಗಿಬೇಕಾಗಿತ್ತು. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದ 13ನೇ ಜಾಗನ ಅಗಿಯೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಸ್ನೇಹಿತರೆ ನೋಡಿ, ಮಳೆ ಬರ್ತಾ ಇತ್ತು. ಮತ್ತು 13ನೇ ಜಾಗದಲ್ಲಿ ನೋಡಿ ಸುಮಾರು ಒಂದು 10 ಇಲ್ಲ ಒಂದು 15 ಅಸ್ಥಿ ಪಂಜರಗಳಿವೆ ಅಂತ ಭೀಮ ಹೇಳಿಕೆ ನೀಡಿದ್ದಾನೆ. ಸ್ನೇಹಿತರೆ ನೋಡಿ, ಇದಕ್ಕೋಸ್ಕರ SIT ತಂಡ ಬೆಂಗಳೂರಿಂದ ನೋಡಿ ಇಂಜಿನಿಯರ್ ಹತ್ರ ಮಾತಾಡಿ ಇಲ್ಲಿಂದ GPR ತಗೊಂಡೋಗಿದೆ. ಸ್ನೇಹಿತರೆ ನೋಡಿ, ಧರ್ಮಸ್ಥಳದಲ್ಲಿ GPRನ ತಗೊಂಡೋಗಿ 13ನೇ ಪಾಯಿಂಟಲ್ಲಿ ನೋಡಿ ಒಂದು ಸಾರಿ GPRನ ಟ್ರಯಲ್ ನೋಡಿದ್ದಾರೆ. ಸ್ನೇಹಿತರೆ ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ NHRC ಎಂಟ್ರಿ ಕೊಟ್ಟಿದೆ. ಮಾನವ ಹಕ್ಕುಗಳ ಆಯೋಗ ಸಮಿತಿ ಸುಮೋಟೋ ಕೇಸ್ನ ದಾಖಲು ಮಾಡಿಕೊಂಡಿದ್ದಾರೆ ಸ್ವಯಂ ಪ್ರೇರಿತರಾಗಿ. ಸ್ನೇಹಿತರೆ ನೋಡಿ, ಟ್ರಯಲ್ ಆದ್ಮೇಲೆ ಇವಾಗ ಏನಾಗ್ತಿದ್ಯಪ್ಪ ಅಂದ್ರೆ ಅಲ್ಲಿ ತುಂಬಾ ಮಳೆ ಬರ್ತಾ ಇದೆ. ಆದ್ರಿಂದ ಒಂದ್ ಸ್ವಲ್ಪ ಅಡೆತಡೆ ಇದ್ರೂ ಮತ್ತೆ ಕೆಲಸ ಶುರು ಮಾಡಿದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಸ್ನೇಹಿತರೆ ನೋಡಿ, ಒಂದು ಪ್ರಕರಣ, ಈ ಪ್ರಕರಣಕ್ಕೆ ಏನಾಗಿದೆಯಪ್ಪ ಅಂದ್ರೆ ಈಗ ಪರ ವಿರೋಧ ತುಂಬಾ ನಡೆಯಕ್ಕೆ ಶುರುವಾಗಿದೆ. ನೋಡಿ, ಕೆಲವರು ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಾ, ಈ ಪ್ರಕರಣದಿಂದ ಇಡೀ ದೇಶದಲ್ಲಿ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆನ ಇಡ್ತಾ ಇದ್ದೀರಾ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಏನು ಹೇಳ್ತಿದ್ದಾರಪ್ಪ ಅಂದರೆ, ನೋಡಿ ಇಷ್ಟು ಪ್ರಮಾಣದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ಸರ್ಕಾರದಿಂದ SIT ರಚಿಸಿದೆ. ನಾವು ಪರ ಮತ್ತು ವಿರೋಧ ಮಾಡ್ತಾ ಇಲ್ಲ. ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಂತ ಯಾರು ಈ ಸೌಜನ್ಯನ ಪರ ಹೋರಾಟ ಮಾಡ್ತಿದ್ದಾರೆ ಅವ್ರು ಕೇಳ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ನಿಧಾನಕ್ಕೆ ಇದು ರಾಜಕೀಯ ತಿರುವು ಪಡ್ಕೊಂಡ್ಬಿಟ್ಟಿದೆ. ಸ್ನೇಹಿತರೆ ನೋಡಿ, ಈಗ ಇದು ವಿಧಾನಸೌಧದ ಅಧಿವೇಶನದಲ್ಲಿ ಕೂಡ ಶೂನ್ಯ ವೇಳೆಯಲ್ಲಿ ಮಾತಾಡಿದ್ದಾರೆ BJPಯ ಸಂಸದರು ಹಾಗೂ ಶಾಸಕರು. ಸ್ನೇಹಿತರೆ ನೋಡಿ, ಯಾರು ಏನೇ ಮಾತಾಡಿದ್ರು ಅಷ್ಟೇ, ಅಧಿಕೃತವಾದ ಮಾಹಿತಿನ SIT ಇನ್ನು ಈ ಕ್ಷಣದವರೆಗೂ ಎಲ್ಲೂ ಕೂಡ ಕೊಟ್ಟಿಲ್ಲ, ಹೇಳಿಲ್ಲ. ಸ್ನೇಹಿತರೆ ಖಂಡಿತವಾಗ್ಲೂ ಇನ್ನೊಂದು 2-3 ದಿವಸದಲ್ಲಿ ಇದಕ್ಕೆಲ್ಲ ಒಂದು ಅಂತ್ಯ ಸಿಗುತ್ತೆ ಅಂತ ನಾವು ಅನ್ಕೊಂಡಿದೀವಿ.